ಪಾಪ ಶೋಭಾ ಅಕ್ಕ ಎಷ್ಟು ಅವಮರ್ಯಾದೆ ಮಾಡ್ದಂಗೆ ಆಯ್ತು ಒಂಥರ ನನಗೆ ಬೇಜಾರಾಗ್ತಾಯಿತ್ತು ಹೋಗತ್ಲಾಗೆ. ಅವ ಅಕ್ಕಗೆ ಯಾಕಾದ್ರೂ ನಾನು ಹೇಳಿ ಕಳಿಸಿದ್ನೋ ಏನೋ. ಪಾಪ ಎಷ್ಟು ಒಳ್ಳೇದು, ನನ್ನ ಎಷ್ಟು ಇಷ್ಟಪಡ್ತೈತೆ ಅವಕ್ಕ. ಅಂಥದಕ್ಕೆ ನಾನು ಇವತ್ತು ಈ ರೀತಿ ಮಾಡ್ದಂಗೆ ಆಯ್ತಲ್ಲ, ಬೇಜಾರಾದಂಗೆ ಆಗ್ತೈತೆ. ಈ ರೀತಿ ಮಾಡಬಾರ್ದಾಗಿತ್ತು, ನಾನು ಯಾಕಾದ್ರೂ ಮನೆಗೆ ಹೇಳಿ ಕಳಿಸಿದ್ನೋ ಏನೋ. ಅವತ್ತೆಗೆ ಹೇಳಿದ್ರೆ ನೀನು ಹೇಳಿರೋದು ನಾವು ಅಮ್ಮಗೆ ಅಂದರೆ ಹಂಗೆ ಹಿಂಗೆ ಅಂತಾರೆ, ಹೆಂಗೆ ಮಾತಾಡ್ತಾರೆ. ಇವು ಸಮರ್ಥನ ಅಂತ ನನಗೆ ಕರೆದು ಸಾಕಾಗುತ್ತೆ. ಬೇರೆ ಹೋಗೋಣ, ಬೇರೆ ಮನೆ ಮಾಡ್ಕೊಂಡಿರೋಣ ಅಂತೇಳಿ ಎಷ್ಟು ಕರೆದ್ರೂ ಒಪ್ಪಂಗೆ ಇಲ್ಲ. ನನಗಂತೂ ಸಾಕಾದಂಗೆ ಆಗೈತೆ ಹೋಗೋದ್ಲಾಗೆ. ಏನು ಮಾಡೋಣ ಏನೋ ಅನ್ನಿಸ್ತೈತೆ. ಸ್ನೇಹ ಹೊಲ್ಟೇನೆ, ಹೋಗೋಣ ಹೊಲ್ಡು. ಅಲ್ಲ ನೀವು ಹೇಳಂಗೆ ಇಲ್ಲ ಕಣಮ್ಮ, ಬೇರೆ ಮನೆ ಮಾಡ್ಕೊಂಡು ಇರ್ರಿ ಅಂತ ಹೇಳಿ ಹೇಳಂಗೆ ಇಲ್ಲ. ಸರಿ ಆಯ್ತು ಹೇಳು, ಯಾವ ಬತ್ತಾರ ಬರಲಿ, ಕರ್ಕೊಂಬರೋಕ್ಕೆ ಬೇರೆ ಮನೆ ಮಾಡೋವರೆಗೂ ನಾನು ಬರೋಲ್ಲ. ನೋಡಿ ಹೊಲ್ಡಣ, ನಾನು ಬರ್ತೀನಿ ನೋಡಿ, ಊರಿಗೆ ಹೋಗೋಣ, ಅಲ್ಲೇ ಇರ್ತೀನಿ. ಸರಿ ಆಯಿತು ಹೊಲ್ಡಮ್ಮ, ಕರ್ಕೊಂಡು ಯಾಕೆ ಬಂದಿದ್ದೀನಿ. ನೀನು ನಿಮ್ಮ ಅತ್ತೆ ಮೇಲೆ ಸುಮ್ಮನೆ ಒಟ್ಟು ಗುದ್ದಾಡೋದು ಅದು ಊಟನೂ ಸಮಸ್ಯೆನೇ ಬೇಡ. ಒಂದೆರಡು ದಿನ ಸುಮ್ಮನೆ ಅಲ್ಲೇ ಇರ್ಮಂತೆ ಹೊಲ್ಡು. ಹೋಗೋಣ ಸುಮ್ಮನೆ ಹೋಗಿ ಅಲ್ಲೆಲ್ಲ ಅಲ್ಲೇ ಇರ್ಮಂತೆ. ಇನ್ನೊಂದೆರಡು ಸೀಮೆಸ ತಕೊಂತೀನಿ, ಅವ್ನು ಕಾತ್ಕೊಂಡು ಇರ್ಮಂತೆ. ನೋಡಿ ಅಮ್ಮ, ನೆಮ್ಮದಿ ಇಲ್ಲದ್ದು ಯಾಕೆ ಬೇಕು, ಬರ್ತೀನಿ ನೋಡಿ. ಹರ್ಷಿತಗೆ ಹೇಳ್ತೀನಿ. ಹರ್ಷಿತಾ ಏನಕ್ಕ? ಸಮರ್ಥ ಬೇರೆ ಮನೆ ಮಾಡೋವರೆಗೂ ನೋಡಿ ಬರಲ್ವಂತೆ, ಅದಕ್ಕೆ ತವ್ರ ಮನೆಗೆ ಇರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅದಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬರಲ್ಲ ನೋಡು, ಅವನು ಬೇರೆಯವ್ರ ಮನೆ ಮಾಡೋವರೆಗೂ ಬರಲ್ಲ, ಅವಳಲ್ಲೇ ಇರ್ತಾಳೆ. ಕರ್ಕೊಂಡು ಹೋಗ್ತೀನಿ. ಸುಮ್ಮನೆ ಯಾಕೆ ನೀವೆಲ್ಲ ಜಗಳ ಆಡೋದು, ನೀನು ಹೇಳಿದ್ಯಾ ನಾನು ಹೇಳಿದೆ, ಒಟ್ಟು ಸಮಸ್ಯೆನೇ ಬೇಡ, ಕರ್ಕೊಂಡು ಹೋಗ್ತೀನಿ ಕಣಮ್ಮ. ಸರಿ ಆಯ್ತಕ್ಕ, ಕರ್ಕೊಂಡು ಹೋಗು. ಇವಾಗ ನೀನು ಕರ್ಕೊಂಡು ಹೋಗಕ್ಕೆ ಬಂದಿದ್ಯಾ, ಅವಳು ಬತ್ನಿ ಅಂತಾಳೆ. ಕರ್ಕೊಂಡು ಹೋಗು. ಕರ್ಕೊಂಡು ಹೋದ್ರತ್ಲಾಗೆ ಯಾವುದೂ ಇರೋದಿಲ್ಲ. ಕರ್ಕೊಂಡು ಹೋಗಕ್ಕ, ಕರ್ಕೊಂಡು ಹೋಗ. ಅವನು ಅದನ್ನೇ ಹೇಳಿದ್ದ ಅವಾಗಲೇ, ಕರ್ಕೊಂಡು ಹೋಗತ್ತೆ, ಕರ್ಕೊಂಡು ಹೋಗಿ ಅಲ್ಲೇ ಇಕ್ಕೆ ಅಂತ ಹೇಳಿದಾನೆ. ಹೋಗ್ಲೇಳು. ಅಲ್ಲ ಏನೋ ಬಿಡತ್ತ, ಮನೆಗೆ ಯಾರೋ ಬಂದವ್ರೆ ಅಮ್ಮಂಗಿಲ್ಲ. ಅದಕ್ಕೆ ನನಗೆ ಬೋಲ್ ಬೇಜಾರಾಯಿತು. ಅದಕ್ಕೆ ನೀನೇ ಕಣತ್ತೆ ಹೇಳಿದ್ಯಾ ಅಂತ ಅಂದೆ ನಾನು. ಅದಕ್ಕೇ ಹಂಗೆ ಆಡೋದೇನೆ, ನಾನು ಹೇಳ್ಕೊಟ್ಟಿಲ್ಲ ಕಣೆ. ಹಂಗೆ ಹಿಂಗೆ ನೀನು ಒಳ್ಳೆಯ ಸಂಘ ಮಾಡಿಲ್ಲ, ನಿನ್ನ ಜೀವನ ಹಾಳು ಮಾಡೋಕ್ಕಾಗಿ ಮಾಡ್ತಾ ಇದ್ದಾರೆ ಅವರು. ಹಂಗೆ ಹಿಂಗೆ ಅಂತ ಮಾತಾಡ್ತಿ. ಅಲ್ಲ ನಮ್ಮಮ್ಮ ಹೇಳುತ್ತಾನೆ ಇವಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಿಡು. ಇವಾಗ ಯಾಕೆ ಸುಮ್ಮನೆ ನಾನು ಹೋಗ್ತೀನಿ. ಯಾಕೆ ತಗೊಂಬರೋಕೆ ಹೋಗೋಣ. ಸರಿ ಆಯ್ತು ಕಣಮ್ಮ. ಸುಮ್ಮನೆ ಒಂದೆರಡು ದಿನ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಇರಲೇಳು. ಇವಾಗ ಯಾಕೆ ಸುಮ್ಮನೆ ಜಗಳ ಆಡೋದು. ಅವಾಗಲೇ ಬರೋಣಂಬಳು, ನಾನು ಯಾಕೆ ಬರೋಣ ಅಂದ್ಲು. ಅದಕ್ಕೆ ಈಗ ಬಾರಮ್ಮ ಸುಮ್ಮನೆ ಅಂತ ಹೇಳಿದೆ. ಅದಕ್ಕೆ ಬತ್ನಿ ಅಂತ ಇದ್ದಾಳೆ. ಸುಮ್ಮನೆ ಕರ್ಕೊಂಡು ಹೋಗ್ತೀನಿ, ಸುಮ್ಮನೆ ನೀನೇನು ಟೆನ್ಷನ್ ತಗೋಬೇಡ ಹರ್ಷಿತಮ್ಮ. ನೀನು ಮನೆ ಕೆಲಸ ನೋಡ್ಕೊಂಡು ಸುಮ್ಮನೆ ಒಂದೆರಡು ದಿನ ಇದ್ರೂ ಇರಲಿ. ಒಂದೆರಡು ದಿನ ಇದ್ರೆ ಗೊತ್ತಾಗುತ್ತೆ ಅವಳಿಗೆ. ಅದಕ್ಕೆ ಕಣಕ್ಕ ನಾನು ಯಾತ ಮಾತಾಡೋಕೆ ಹೋಗಲಿಲ್ಲ. ಇನ್ನೇನಮ್ಮ ಅವಳು ಸರಿ ಇಲ್ಲ, ನೀನು ಅವಳು ಸಂಘ ಮಾಡಿರೋದ್ರಿಂದಲೇ ಕೆಟ್ಟಿರೋದು. ಅವಳಂತಳಂಬದು ಗೊತ್ತಿದ್ರೆ ನಮ್ಮ ಮನೆ ಬಾಕ್ಲಕ್ಕೂ ಕಾಲಿಗೆ ಕುಸ್ತಿರ್ಲಿಲ್ಲ. ನಿನ್ನ ಜೀವನ ಹಾಳು ಮಾಡೋಕ್ಕಾಗಿ ಮಾಡ್ತಾ ಇದ್ದಾಳೆ ಅವಳು. ನಿಮ್ಮಮ್ಮ ಹೇಳ್ತಾಯ್ತು, ನಿಮ್ಮ ಅಮ್ಮಗಿನ್ನ ಗೊತ್ತೇ ಅಂತ ನಾನು ಅಂದೆ. ಅದಕ್ಕೇನೆ ನೀನು ಹಿಂಗೆ ಮಾಡಬಾರ್ದು, ನಮ್ಮ ಅಮ್ಮಗೆ ಹೇಳ್ಕೊಟ್ಟು ಹಿಂಗೆ ಕರೆಸ್ಬಾರ್ದು, ಹಂಗೆ ಹಿಂಗೆ ಅಂತೇಳಿ ಮಾತಾಡಿದ್ಲು. ಅದಕ್ಕೆ ಮಾತಾಡ್ತಾಳೆ ಅಂತೇಳಿ ಸುಮ್ಮನೆ ಅದೇ ಮಾತಾಡ್ಕೊಂಡ್ಲೇಳು. ಸುಮ್ಮನೆ ಹಂಗನ ಮಾತಾಡ್ಕೊಂಡು ಏನಾನ ಆಗ್ಲೇಳು, ಹಿಂಗೆ ತಲೆ ಕೆಡಿಸ್ಕೋಬೇಡ ಅಷ್ಟೇ. ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಊರಿ ಪಾಡಿಗೆ ನೀನಿರು. ಬಾರಮ್ಮ ಬಾ ಹೋಗೋಣ. ಸರಿ ಆಯ್ತು ಬಾರಮ್ಮ, ಬರ್ತೀನಿ ಕಲಮ್ಮ, ಹೋಗ್ತೀವಿ. ನಾನು ಬೇರೆ ಮನೆ ಮಾಡೋವರೆಗೂ ಬರಲ್ಲ. ಬೇರೆ ಇರೋವರೆಗೂ ಬರಲ್ಲ. ನಮ್ಮನ್ನ ಇಷ್ಟೊಂದು ಅನ್ನಿಸ್ಬಾಡು ಬಡವ್ರು ಹೆಣ್ಮಕ್ಳು ಅಂತ. ಸುಮ್ಮನೆ ಹೋಗ್ತಾ ಇದೆಯಾ ತಾನೇ, ಸುಮ್ಮನೆ ಹೋಗೋದು ಕಲಿ. ಸುಮ್ಮನೆ ಹೆಚ್ಚಂಗೆ ಮಾತಾಡಬೇಡ. ಹೆಚ್ಚಂಗೆ ಮಾತಾಡ್ಬಿಟ್ಟಿದ್ದೀಯ ಅಂದ್ರೆ ನೋಡಿ ನಾನು ಬಾಯಿಗೆ ಬಂದಂಗೆ ಮಾತಾಡಬೇಕಾಗುತ್ತೆ, ಅವಾಗಲೇ ಮಾತಾಡ್ದಂಗೆ. ಸುಮ್ಮನೆ ಹೋಗ್ತಾ ಇದೆಯಾ ತಾನೇ, ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾನೆ ನಿಮ್ಮ ಅಮ್ಮಯ್ಯ. ನಾನು ಹೋಗ್ತೀನಿ ಅಂದಲ್ಲ, ಮತ್ತೆ ಹೋಗಿ ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರೋದು ಕಲಿ ಅಷ್ಟೇ. ನಾವಂತೂ ನನ್ನ ಮಗನ ಬೇರೆ ಕಳ್ಸಲ್ಲ, ನನ್ನ ಮಗ ಬೇರೆ ಇರಲ್ಲ. ಅವನು ಅದೇ ಹೇಳೋದು. ಏನು ಅವತ್ತು ಬಂದಿದ್ದು ನನ್ನ ಮಗಂದು 5 ಲಕ್ಷ ಸಾಲ ತೀರ್ಸಕ್ಕೆ ನೀನು ತೀರಿಸಿದ್ದೇನೆ. ನಾನು ನನ್ನ ಮಗನ ಸಾಲ ತೀರಿಸಿ ನನ್ನ ಮಗನ ಉಳಿಸ್ಕೊಂಡಿರೋಳು ನಾನು. ನನ್ನ ಮಗನ ಸಾಕಿ ಬೆಳೆಸಿರೋಳು ನಾನು. ಇನ್ನು ಮಾತಾಡ್ತಾಳೆ, ಅವಾಗಲೇ ಹೇಳಿದ್ದೀನಿ. ಹೋಗು, ನಿಮ್ಮಮ್ಮ ಕರ್ಕೊಂಡು ಹೋಗ್ತಾ ಇತ್ತಾನೆ. ಬಿಡ್ರ ಮತ್ತೆ ಯಾಕೆ ಹೋಗ್ತೀಯ ಮಣಿ, ಹೋಗ್ಬೇಡ ಕಣಮ್ಮ. ಸುಮ್ಮನೆ ಇರೋದು ಹೋಗ್ಬೇಡ, ಕಾಲು ತೆಗ್ದು ಹೋಗೋದು ಒಳ್ಳೇದಲ್ಲ, ಬೇಡ ಹೋಗ್ಬೇಡ. ಸುಮ್ಮನೆ ಕಷ್ಟನೋ ಸುಖನೋ ಬೇಡ ಕಣಮ್ಮ, ಹೋಗ್ಬೇಡ. ಹೇಳೋದು ಕೇಳಿದ್ರೆ ಬುದ್ಧಿವಂತರಾಗ್ತಿ, ಇಲ್ಲಾಂದ್ರೆ ಇಲ್ಲ. ನೀನು ಇಲ್ಲೋಡು, ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರೋದು ಕಲಿ. ಯಾತಿರಲ್ಲ ನಾವು ಯಾಕಿರೋಣ. ನಮ್ಗೆ ಹಂಗೇನೆ ಸಾಕಾಗೈತಿ. ಎಷ್ಟೋ ನಾವು ಎಂದಾಲೇನೆ ಸುಸ್ತಾಗಿದ್ದೀನಿ. ನಮ್ಮ ಕೈಲಿರೋಕ್ಕಾಗಲ್ಲ. ಇದು ಅಲೆ ಕೊನೆಯ ಸ್ಟೇಜು. ಇಷ್ಟು ದಿನ ಸುಧಾರಿಸಿದ್ದೀನಿ, ಇನ್ಮೇಲೆ ಸುಧಾರ್ಸೋಕ್ಕಾಗಲ್ಲ. ಬಾ ಇವಾಗ ಸುಮ್ಮನೆ ಹೆಚ್ಚಾಗಿ ಮಾತಾಡಬೇಡ. ಹೊಲ್ಟಿದೆಯಾ ತಾನೇ, ಮಾತಾಡಬೇಡ. ಇವಾಗ ಯಾಕೆ ಮಾತಾಡೋದು, ಬಾ ಸುಮ್ಮನೆ. ಆಯಿತು ಬಾರಮ್ಮ ಹೋಗೋಣ. ಗೊತ್ತಿವಮ್ಮ ಹರ್ಷಿತಾ, ನಾನೆಲ್ಲ ನಮ್ಮ ಬುದ್ಧಿ ಕಲಿಸ್ತೀನಿ. ಸುಮ್ಮನೆ ನೀನೇನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರಿ. ಸರಿ ಆಯ್ತು ಹೇಳಕ್ಕ, ಒಂದೆರಡು ದಿನ ಇರಲಿ ಹೇಳು, ಬುದ್ಧಿ ಕಲ್ತ್ಕೊಂಬೇಳು. ಅಮ್ಮಗೆ ಅವ್ರಿಗೆಲ್ಲ ಹೇಳು, ಮಾತಾಡಿಸ್ಬೇಡ. ಸರಿ ಆಯ್ತು ಹೇಳು. ಅಲ್ಲ ಕಣಮ್ಮ, ಮನಿಕೆಂಡಿದ್ದು ರಾತ್ರಿ ಹೊತ್ತು ನಾವು ಒಂದು ತೊಟ್ಟು ನೀರು ಕೇಳಿದ್ರೆ ಕೊಡ್ತಿರ್ಲಿಲ್ಲಮ್ಮ. ಆಗಲೆಲ್ಲ ಎದ್ದೇಳ್ತೀವಿ ಅಜ್ಜಿ ಅಂತಾಳೆ. ಏನಾಗ್ಲಲ್ಲ ಎಬ್ರಿಸ್ತಿಯಲ್ಲ ಅಜ್ಜಿ ನಮ್ಮನ್ನ ಅಂತಾಳೆ. ಅವತ್ತೊಂದೇ ಒಂದಿನ ರಾತ್ರಿ ಹೊತ್ನಾಗ ಯಾಕೆ ಬಾಯರ್ಸಿತ್ತು, ಎದ್ದೇಳಕ್ಕಾಗಲಿಲ್ಲ. ಬಾರಮ್ಮ ಮಣಿ ಒಂದಿಷ್ಟು ನೀರು ಕೊಡೋ ಒಂದಿದ್ಕೆ ಹಂಗೇನೆ ಹೆಂಗೆ ಸಿಟ್ಟಾಗ್ತಾಳೆ. ನಾನು ಇವಳೇ ನಿಂತಾಳಾಗಿ ಒಂದು ತೊಟ್ಟು ನೀರು ಕೊಡೋಕೆ ಹಿಂಗೆ ಆಡ್ತಾಳೆ ಅಂತ ಅನ್ಕಂಡು. ಸುಮ್ಮನಿರು ಹೋಗ್ಲಿ.
ಹೋದ್ರೆ ಗೊತ್ತಾಗುತ್ತೆ. ಬೇರೆ ಇರೋಣ ಅಂದ್ಲು. ನನ್ನ ಮಗ ಒಪ್ಪಲಿಲ್ಲ. ಹೋಗು ನೀನು ಬೇಕಿದ್ರೆ ಅಂತಂದ್ಲು. ಅವಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ನಾನು ಹೋಗಲ್ಲ, ಬೇರೆ ಇರೋಣ ಅಂತ ಆಟ ಮಾಡ್ಯಾಳು. ಈಗ ಅದಕ್ಕೆ ರಮ್ಮನ ಜೊತೆಗೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾಳೆ. ಹೋಗ್ಲಿ ಸುಮ್ಮನಿರು, ಅಲ್ಲಿ ಅನುಭವಿಸ್ಲಿ ಕಾಣತ್ತೆ. ಅನುಭವಿಸ್ತಿದ್ರೆ ಬುದ್ಧಿ ಬರುತ್ತೆ, ಅನುಭವಿಸ್ತಲೇ ಸುಮ್ಮನೆ ಬುದ್ಧಿ ಬಾ ಅಂದ್ರೆ ಬರೋದಿಲ್ಲ. ಹೋಗ್ಲಿ ಸುಮ್ಮನಿರು, ಹೋಗಿ ಅಲ್ಲೆಲ್ಲ ನಾನು ಅನುಭವಿಸ್ಲಿ. ನಾನು ಅಮ್ಮಗೆ ಹೇಳ್ತೀನಿಲ್ಲ, ಫೋನ್ ಮಾಡಿ ನೀನು ಮಾತಾಡಿಸ್ಕೊಡ್ದು ಅಂತ ಹೇಳ್ತೀನಿ. ಯಾರು ಮಾತಾಡ್ಸೋದು ಬೇಡ, ಎಲ್ಲ ಬಿಸಾಕೊಂಡಿದ್ರೆ ಗೊತ್ತಾಗುತ್ತೆ ಇಂಥರ್ಗೆಲ್ಲ. ನಮ್ಮ ಮ್ಯಾಲೆ ಬಿದ್ದು ಬಿಡು ಸ್ನೇಹಮ್ಮ ಅಂತೇಳಿ ನಮ್ಮ ಮ್ಯಾಕೆ ಹಚ್ಚಿವಲ್ಲ ಒಂದಿಟ್ಟು. ಅದಕ್ಕೆ ಇವಳು ಮ್ಯಾಕೆ ಹೋದ್ಲು. ನಾವೇನೋ ಬಿಡು ಒಳ್ಳೆಯಳು ಅಂತ ಹೇಳಿ, ಅಯ್ಯೋ ನಾವು ಅವ್ರನ್ನೆಲ್ಲ ನೋಡಿರಿ ಇವಳೆ ಒಳ್ಳೆಯಳು ಬಿಡು ಅಂತ ನಾವು ತಿಳ್ಕೊಂಡಿದ್ವಿ. ಅವ್ರಿಗೆ ತಾಗಿ ಒಳ್ಳೆಯವಳು. ಏನೋ ಒಳ್ಳೆ ಬುದ್ಧಿ ಐತೆ, ಒಳ್ಳೆ ಗುಣ ಐತೆ, ಒಳ್ಳೆ ಬುದ್ಧಿವಂತಿ ಅಂದ್ಕೊಂಡಿದ್ದೆ. ಆದರೆ ಇಂಥ ಬುದ್ಧಿ ಐತೆ ಎಂಬುದು ಗೊತ್ತಿರಲಿಲ್ಲ ನನಗೆ. ಬುದ್ಧಿ ಇತ್ತಮ್ಮ, ಏನು ಮಾಡ್ತೀಯ ಈಗ? ಅವಳು ಯಾರ ಹೇಳಿ ಕೆಡ್ಸಿರತ್ ಕಾಣತ್ತೆ. ಅವಳು ನನಗಿನ್ನ ಒಳ್ಳೆ ಮನೆ ಸಿಕ್ಕ್ಯವಳಲ್ಲ ಅಂತೇಳಿ ಒಟ್ಟೂರಿಗೆ ಹಿಂಗೆ ಮಾಡಿರೋದು ಅವ್ರು ದಳಮೈನ ಮಗಳು. ಅವ್ರಿಗೂ ಆಗ್ತಿರ್ಲಿಲ್ವಲ್ಲ, ಅದಕ್ಕೆ ಕೇಳಿಗೆ ಮಾಡಿರೋದು ಅನ್ನೋ ಸೌತಿ. ಹಾಳಾಗಿ ಹೋಗ್ತಾಳೆ ತಗ. ಒಬ್ರು ಮನೆ ಹಾಳು ಮಾಡಬೇಕು ಅಂತ ಅಂದ್ಕೊಂಡ್ರೆ ಯಾವತ್ತೂ ಉದ್ಧಾರ ಆಗಲ್ಲ. ಅದೇ ಮತ್ತೆ ಉದ್ಧಾರ ಆಗಲ್ಲ ತಗ, ಹಾಳಾಗಿ ಹೋಗ್ತಾರೆ ಅವ್ರು. ಇನ್ನೇನು ನೆಗದು ಬಿದ್ದು ಹೋಗ್ತಾರೆ ಕಣ್ಣೆದ್ರಿಗೇನು ಸುಮ್ಕಿರೋ. ನಾನು ಅವಳು ಬಂದಾಗಲೇ ಅಂದ್ಕೊಂಡು ನೆತ್ತಿ ಮ್ಯಾಗ ಜೊಟ್ಟು ಕಟ್ಕೊಂಡು ಬಂದಾಗಲೇ ಅಂದ್ಕೊಂಡೆ, ಇವಳು ಸುಮಾರದಳಲ್ಲ, ಇವಳು ಒಳ್ಳೆಯಳಲ್ಲ ಅಂದ್ಕೊಂಡೆ. ಅದು ಹಂಗೆ ಆಯ್ತು ನೋಡು. ಇಲ್ಲೊಂದು ಹೇಳ್ಕೊಡಾಳು ನಮ್ಮ ಅಮ್ಮನಿಗೆ ಎತ್ಕೋಳ ಅಂತದ್ದಲ್ಲ, ಅವಳೇ ಕೆಟ್ಟ ಮೆಟ್ಟಿಡ್ಸಿರೋದು. ಕೆಡಕ್ಕೆ ಕಾರಣನೇ ಅವಳು. ಇವಾಗ ಒಂದು ಯಾತನ ಒಂದು ಕೊಳ್ತೈತಿ ಅಂದ್ರೆ ಅದ್ರ ಮಗ್ಲಕ್ಕೊಂದು ಚೆನ್ನಾಗಿರೋದು ಇಕ್ಕಿರೂ ಅದು ಕೊಳಿತೈತಿ. ಹಂಗೆ ಅವಳಿಂದನ ಹಿಂಗಾಗಿರೋದು. ಇವಳು ಚೆನ್ನಾಗಿದ್ರು ಅವಳು ಇವಳಿಗೆ ಇಂಥ ಮಾಡಿರೋದು. ಅದು ಸುಳ್ಳಲ್ಲ. ಮೊದಲನಾರು ಏನು ಮಾಡಿದ್ರು ಅದು ಯಾವುದೂ ಸುಳ್ಳಲ್ಲ ಕಣಮ್. ಸಜ್ಜನರ ಸಂಘ ಮಾಡಬೇಕು, ಒಳ್ಳೆಯವ್ರ ಸಂಘ ಮಾಡಿದರೆ ಒಳ್ಳೇದಾಗುತ್ತೆ, ಒಳ್ಳೆ ಬುದ್ಧಿ ಬರುತ್ತೆ. ಜೊತೆ ಸಮಾಸ ಹೆಂಗಿರುತ್ತೆ ಅದನ್ನ ಮಾಡಬೇಕು ಅಂತಾರಲ್ಲ, ಹಂಗೆ ಅವಳ ತಗೆ ಮಾತಾಡ್ಕೊಂಡು ಅಂತ ಬುದ್ಧಿ ಕಲ್ತಾವಳೆ ಲೋಪರ್ ಮಂಡಿ. ಹೋಗ್ಲಿ ಸುಮ್ಮನೆ ಹೋಗೊಂದೆರಡು ದಿನ ಅನ್ಭವಿಸ್ಕೊಂಡಿರಲಿ. ನಮ್ಮ ಪಾಪಗೆ ಹೇಳಿ ಅಂತ ತಲೆ ಕೆಡಿಸಬೇಡ ಅಂತ. ಅವ್ನು ಯಾಲೆ ಯಾತು ತಲೆ ಕೆಡಿಸ್ಕೊಂಬಲ್ ಕಾಣತ್ತೆ. ಸುಮ್ಮನೆ ಅವ್ನು ಪಾಡಿಗೆ ಅವ್ನು ಕೆಲ್ಸಕ್ಕೆ ಹೋಗ್ತಾನೆ, ಮನೆಗೆ ಬರ್ತಾನಿಕೆ ಅವ್ನ ಕೆಲಸ ಏನೋ ಅವ್ನು ನೋಡ್ಕೊಂತಾನೆ. ನನಗೆ ಕಾಲಕ್ಕನ ಮೇಲೆ ನಂಬಿಕೆ ಐತೆ, ಕಾಲತ್ತೆ ಮೇಲೆ ಅಂತಾನ ಅವ್ನು. ಕಾಲಕ್ಕ ಒಳ್ಳೇದಾರಮ್ಮಯ್ಯ. ಇದು ನಮ್ಮ ಕಡೆಗೆ ಇಲ್ಲ ಅಂದಿದ್ರೆ ಅಷ್ಟೇ ಇವತ್ತೇವನಾಗದ. ಆ ಅಕ್ಕಗೆ ಗೊತ್ತು ಯಾವಾಗ ಹೆಂಗಿರ್ಬೇಕು, ಯಾರ ತಾಗ ಹೆಂಗಿರ್ಬೇಕು ಅಂತ. ಅಕ್ಕಗೆ ಭಾಳ ಚೆನ್ನಾಗಿ ಗೊತ್ತೈತೆ ಯಾರು ಹೆಂಗೆ ಏನು ಎತ್ತ ಅಂತ ಹೇಳಿ. ಅದಕ್ಕೇ ನಾನು ಅಕ್ಕ ಇರೋದ್ರಿಂದ ಎಷ್ಟೊಂದು ಸ್ವಲ್ಪ ಧೈರ್ಯವಾಗಿದ್ದೀನಿ. ಅಕ್ಕ ಇರೋದ್ರಿಂದ ಹೆಂಗೆ ಹತ್ಲಾಗ ಅದು ಇದು ಹೇಳುತ್ತೆ, ಶರಯ ಬೊಯ್ತೈತೆ. ಅದಕ್ಕೆ ಸುಮ್ಮನೆ ಒಂದೆರಡು ದಿನ ಕರ್ಕೊಂಡು ಹೋಗ್ತೀನಿ ಸಮಾಧಾನದಾಗೆ ಅಂತೂ. ಅದಕ್ಕೆ ಹೋಗಿ ಅವಳು ಸುಮ್ಮನೆ ಒಂದೆರಡು ದಿನ ಇರಲಿ. ಇದ್ದಾಗ ಬುದ್ಧಿ ಬರುತ್ತೆ, ಅವಾಗ ಗೊತ್ತಾಗುತ್ತೆ ಎಲ್ಲರ ಬೇರೆ ಏನು ಅಂತ. ಅಲ್ಲಿ ಇದ್ದಾಗ ಬುದ್ಧಿ ಕಲ್ತ್ಕೋಬೇಕು. ಬುದ್ಧಿ ಕಲ್ತ್ಕೊಳ್ಳೋ ಬುದ್ಧಿ ಬರುತ್ತೆ. ಅವಳಿಗೆ ಫೋನ್ ಮಾಡಿಕೊಡ್ದು ಅನ್ಬೇಕು. ಫೋನ್ ಮಾಡ್ತಾ ಕುಕ್ಕಂತಾಳೆ. ಅವಳು ತಾಗೆ ಫೋನ್ನ ಮಾತಾಡ್ತಾ ಕುಕ್ಕಂತಾಳೆ. ಅವಳು ಏನು ಮಾಡಿದ್ರಿ, ಏನು ಎತ್ತ, ನಿಮ್ಮ ಅತ್ತೆ ಎಲ್ಲಿಗೆ ಹೋಗಿದ್ಲು, ನಿಮ್ಮ ಅತ್ತೆ ಏನು ಬದುಕು ಮಾಡಿದ್ಲು, ಏನು ಎತ್ತ ಎಲ್ಲ ಮಾತಾಡ್ತಾರೆ ಕಣಮ್ಮ. ನನ್ನ ಕೇಳಲ್ಲ ಅಂದ್ಕೊಂಡು ಹಂಗಿರ್ತಾರೆ. ಅಯ್ಯೋ ಭಾರಿ ಐತ ಪಿಳ್ಳಿ. ನಾನೇನು ಅಂದ್ಕೊಂಡಿದ್ದೆ ಬೋಳು ತಂದಿಕ ಬುದ್ಧಿ ಹೇಳಪ್ಪ. ಆ ಪಿಳ್ಳೆ ಒಳ್ಳೆ ಬುದ್ಧಿ ಇಲ್ಲ. ಅದಕ್ಕೆ ನಾನು ಕೇಳಿಸ್ಕೊಂತಿದ್ದೆ. ನಿಮ್ಮ ಅತ್ತೆ ಏನು ಮಾಡ್ತಾಳೆ, ಏನು ಕೆಲಸ ಮಾಡಿಳು, ನೀನು ಎಷ್ಟು ಮಾಡಿದೆ, ನೀನು ಯಾಕೆ ಮಾಡಿದೆ ಆ ಕೆಲಸನ ಅವಳಿಗೆ ಹೇಳ್ಬೇಕಾಗಿತ್ತು. ನಿಮ್ಮ ಅತ್ತಿಗೆ ಹಿಂಗೆ ಅಂತ ಇಲ್ಲದ್ದು ಹೇಳ್ಕೊಡ್ತಾರೆ ಕಣಮ್ಮ. ಮತ್ತೆ ಹೇಳ್ಕೊಡೋಕ್ಕೆ ಅವಳು ಮಾತಾಡೋದು. ಹೇಳ್ಕೊಡ್ಲಿಲ್ಲ ಅಂದರೆ ಯಾರೂ ಮಾತಾಡ್ತಿರ್ಲಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸ್ನೇಹಿತ ಅವ್ರ ಮನೆಗೆ ಹೊರಟೋಗ್ಬಿಟ್ಲು. ಹೋಗ್ಲಿ ಒಂದೆರಡು ದಿವಸ ಇದು ಬರಲಿ ಅಂತ ನಾವು ಸುಮ್ಮನಾದ್ವಿ. ಕಲಾಕನೂ ಕರ್ಕೊಂಡು ಹೋಯ್ತು. ಇವತ್ತು ಓದ್ಲತ್ತ ಅವ್ರ ಮನೆಗೆ. ಹೋಗ್ಲಿ ಹೇಳು, ಹಿಂಗತ್ಲ ನಿಮ್ದಾಗಿರ್ತೀವಿ. ಅಲ್ಲೇನೇ ವಾರ 15 ದಿವಸದಿಂದಲೂ ಬೇಡ ಅವಳೊಂದು ಮಾತಾಡೋದು ನಾವೊಂದು ಮಾತಾಡೋದು. ಮನೇಲಿ ಮನೇಲಿ ವಾದ ಮಾಡಿದ್ರೆ ಒಂಥರ ನೆಮ್ಮದಿ ಇರೋದಿಲ್ಲ, ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಹಂಗಾಗುತ್ತೆ. ಅದಕ್ಕಾಗಿ ನಾವು ಹೋದ್ರು ಹೋಗ್ಲಿ ಅಂತ ಹೇಳಿ ಸುಮ್ಮನಾಗಿದ್ದೀವಿ. ನೋಡ್ತಾ ಇರಿ, ನಾವು ಹೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.